ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮನೇಲಿ ಇರುವಂತಹ ಅಕ್ಕಿಯನ್ನು ಬಳಸಿ ಇಡ್ಲಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಕ್ಕಿಯನ್ನು 3-4 ಬಾರಿ ಚೆನ್ನಾಗಿ ತೊಳೆದು ನೀಟಾಗಿ ನೀರು ಇಳಿಸ್ಕೋಬೇಕು. ಆನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನು ಆರಾಕಬೇಕು. ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣಗೆ ರವೆ ಮಾಡಿಕೊಂಡು, ರವೆ ಸಣ್ಣಗಿದ್ರೇ ಚೆನ್ನಾಗಿರುತ್ತೆ. ರವೆ ಆದ ನಂತರ ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಸ್ವಲ್ಪ ನೆನೆಸಿಟ್ಟಿರೋ ಅವಲಕ್ಕಿ ಮತ್ತು ಸ್ವಲ್ಪ ರೈಸ್ನ ಹಾಕಬೇಕು. ಇದೆಲ್ಲ ಹಾಕಿದ ನಂತರ ಮೆಂತ್ಯ, ಜೀರಿಗೆ, ಉದ್ದಿನ ಬೇಳೆ ಸಹ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಎಲ್ಲನೂ ಸೇರಿಸಿ ಮಿಕ್ಸಿ ಮಾಡಿಕೊಂಡು ಆನಂತರ ಇದಕ್ಕೆ 1 ಕಪ್ ಮೊಸರನ್ನು ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೊಸರು ಏನಕ್ಕೆ ಅಂತ ಅಂದರೆ ಇಡ್ಲಿ ಹುಳಿ ಆಗಲಿ ಅನ್ನೋ ಕಾರಣಕ್ಕೆ. ಇವೆಲ್ಲ ಮಿಕ್ಸಿ ಆದ ನಂತರ ಇದನ್ನು ನಾನು ರವೆಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆನಂತರ ಸ್ವಲ್ಪ ಸೋಡಾ ಪುಡಿ ಹಾಗೆ ಉಪ್ಪನ್ನು ಕೂಡ ಹಾಕಿ ನನ್ನ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಹೆಚ್ಚಿಟ್ಟಿರುವಂತಹ ಈರುಳ್ಳಿ ಸಹ ಇದಕ್ಕೆ ಹಾಕ್ತಿದ್ದೀನಿ. ಈರುಳ್ಳಿ ಏನಕ್ಕೆ ಅಂದರೆ ಇಡ್ಲಿ ತಿನ್ನುವಾಗ ಬಾಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಬೆಳಗ್ಗೆ ಇಡ್ಲಿ ಕೂಡ ಮಾಡಿದೆ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಇಡ್ಲಿ. ಈ ಥರನ ನಾವು ದಿಢೀರನೆಯಾಗಿ ಮಾಡ್ಕೋಬೋದು. ನೈಟ್ ಮಾಡಿ ನೆನೆಸಿಟ್ಟು ಸಂಜೆ ನೆನೆಸಿಟ್ಟು ಬೆಳಗ್ಗೆ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು.